ನಮ್ಮ ಸರ್ಕಾರಗಳೇ ಮುಂದೆ ಬರ್ತಾ ಇಲ್ಲ. ಯಾವುದೇ ಒಂದು ಸಾಂತ್ವನದ ನುಡಿ ಇಲ್ಲ. ನಮ್ಮ ರಕ್ಷಣೆಯನ್ನ ನಾವೇ ಮಾಡ್ಕೊಳ್ಳೋದಕ್ಕಾಗಿ ಭಾರತೀಯ ವೈದ್ಯಕೀಯ ಸಂಘ ಟೊಂಕೆ ಕಟ್ಟಿ ನಿಂತಿದೆ. ನಮ್ಮ ತಹಶೀಲ್ದಾರರಿಗೆ ಶುಭ ಮುಂಜಾನೆಯ ನಮಸ್ಕಾರಗಳನ್ನು ಮಾಡ್ತಾ, ನನ್ನ ವೈದ್ಯ ಮಿತ್ರರ ಒಂದು ಸಮೂಹ ಇವತ್ತಿನ ದಿವಸ ನೋಡಿ ನನಗೆ ಭಾಳ ಸಂತೋಷ ಆಗಿದೆ. ಒಂದು ಪುಟ್ಟ ಕರೆಗೆ ಗೌರವ ಕೊಟ್ಟು ಇವತ್ತಿನ ದಿವಸ ಎಲ್ಲ ಸರ್ಕಾರಿ ವೈದ್ಯರು, ಎಲ್ಲ ಪ್ರೈವೇಟ್ ಡಾಕ್ಟರ್ಸು, ಎಲ್ಲ ಪದ್ಧತಿಗಳ ವೈದ್ಯರು, ಪ್ಯಾರಾಮೆಡಿಕಲ್ ಸ್ಟಾಫ್, ಸಿಸ್ಟರ್ಸ್ ಎಲ್ಲರೂ ಬಂದಿದ್ದೀರಿ. ನಿಮ್ಮನ್ನೆಲ್ಲ ನೋಡಿ ಈ ನನಗೇನೋ ಒಂದು ಆತ್ಮಸ್ಥೈರ್ಯ, ಆತ್ಮ ಧೈರ್ಯ ಬಂದಿದೆ. ಯಾಕಂದರೆ ನಾವು ಅನ್ಯಾಯದ ವಿರುದ್ಧ ಹೋರಾಡಬಹುದು. ಡಾಕ್ಟ್ರಲ್ಲಿ ಏನಾಗಿದೆ ಅಂದರೆ ಕಾನ್ಫಿಡೆನ್ಸ್ ಇಲ್ಲ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಲ್ಯಾಕಿಂಗ್ ಇದೆ. ಕಾರಣ ಏನು ಕೇಳಿದ್ರೆ ನಮ್ಮದೇ ದೋಷವನ್ನು ಅಂತ ಅನಿಸ್ತದೆ. ನಾವು ಒಗ್ಗಟ್ಟಾಗೋದಕ್ಕೆ ಭಾಳ ಪ್ರಾಕ್ಟಿಕಲ್ ರೀಸನ್ನಿಗೆ, ಮತ್ತೆ ಹಾಕಲ್ಲ. ಪೇಷಂಟ್ಗಳ ಒತ್ತಡದ ಮೂಲಕವಾಗಿ ನಮಗೆ ಎಲ್ಲರೂ ಒಗ್ಗಟ್ಟಾಗುವಂಥ ಒಂದು ಸನ್ನಿವೇಶ ಭಾಳ ಅಪರೂಪಕ್ಕೆ ಬರ್ತದೆ. ಆದರೆ ಇವತ್ತಿನ ದಿವಸ ನೀವು ಒಂದು ರಾಷ್ಟ್ರೀಯ ಕರೆಗೆ, ರಾಷ್ಟ್ರೀಯ ಭಾರತೀಯ ವೈದ್ಯಕೀಯ ಸಂಘದ ಕರೆಗೆ ಹೋಗೊಟ್ಟು ಇವತ್ತಿನ ದಿವಸ ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲ ನನ್ನ ಶುಭ ಮುಂಜಾನೆಯ ನಂತರ ನಮಸ್ಕಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ವೈದ್ಯಕೀಯ ಇತಿಹಾಸವೇ ಒಂದು ದುರಂತದ ಕತೆ. ಅವಳು ಪೋಸ್ಟ್ ಗ್ರ್ಯಾಜುಯೇಟ್ ಡಾಕ್ಟರ್, ಅವಳು ಪಲ್ಮನರಿ ಸ್ಪೆಷಲಿಸ್ಟ್ ಆಗ್ತಾ ಇದ್ದಾಳೆ. ಅವಳು ಡ್ಯೂಟಿ ಮಾಡಿದಂಥ ವೇಳೆ 36 hours ಡ್ಯೂಟಿ, ಎಷ್ಟು 36 ತಾಸು ಡ್ಯೂಟಿ ಮಾಡುವಂಥ ಒಂದು ಅವಶ್ಯಕತೆ ಇತ್ತು ಅಲ್ಲಿ, ಮಾಡುವಂಥದ್ದಿದೆ. 36 ತಾಸು ಅವಳಲ್ಲೇ ಇದ್ದವಳು. ಬೆಳಗಿನ 7 ಗಂಟೆ ಸಮಯ, 6 to 7 o'clock ಜನ ನೋಡಿದ್ರೆ ಸತ್ತು ಬಿದ್ದಿದ್ದಾಳೆ. ಅದು ಹೇಗೆ? ಹಾರ್ಟ್ ಅಟ್ಯಾಕ್ ಆಗ ಅಥವಾ ಬೇರೆ ಹೃದಯ ಸ್ತಂಭನ ಆಗ, ಬೇರೆ ಕಾರಣ ಅಲ್ಲ. ಅಮಾನವೀಯ, ಹೈನಸ್. ಯಾರ ದುರಾತ್ಮರು, ದುಷ್ಟರು ಅವಳನ್ನು ರೇಪ್ ಮಾಡಿ ಕುತ್ತಿಗೆ ಹಿಚ್ಚಿಗೆ ಕೊಂದು ಹಾಕಿದ್ದಾರೆ. ಇನ್ನೂ ಒಂದು ಪೆತ್ತರಿಗೆ ಬಂದಿದೆ, ಅವಳಿಗೆ ಕೊಲೆ ಮಾಡಿ ರೇಪ್ ಮಾಡಿದ್ದಾರೆ ಅಂತೇಳಿ. ಎಂಥ ಹೈನಸ್ ಆ್ಯಕ್ಷನ್ ನೋಡ್ರಿ. ಮತ್ತೆ ಮುಂದಿನ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ ಅದು ಒಂದು ಒಬ್ಬರ ಕೈವಾಡ ಅಲ್ಲ, ಅಲ್ಲಿ ಮೋರ್ ದ್ಯಾನ್ 3 to 6 ಪೀಪಲ್ ರೇಪ್ ಮಾಡಿದ್ದಾರೆ ಅನ್ನುವಂಥ ಒಂದು ವಿಷಯ ಗೊತ್ತಾಗಿದೆ. ಇದು ವೈದ್ಯರ ದೊಡ್ಡ ದುರಂತ. ಕಳೆದ 2 ತಿಂಗಳ ಹಿಂದೆ ರಾಜಸ್ಥಾನದಲ್ಲಿ ಒಬ್ಬ ಸಿಸ್ಟರಿಗೆ ರೀತಿಯಲ್ಲಾಗಿ ಬ್ರೂಟಲಿ ಮರ್ಡರ್ ಆಗಿ ಅವ್ರು ರೇಪ್ ಆಗಿದೆ. ಹಾಗಿದ್ರೆ ಡಾಕ್ಟ್ರಿ ಸುರಕ್ಷತೆಯಲ್ಲಿ ನಾವು ನಮ್ಮ ಪ್ರಾಣವನ್ನು ಎಡವೆ ಇಟ್ಟು, ಮುಡಿಪಾಗಿಟ್ಟು ನಿಮ್ಮ ರೋಗಿಗಳ ಪ್ರಾಣ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅಲ್ಲಿ ಈ ಕೋವಿಡ್ ಕೇಳಿರ್ಬೋದು, ಕೋವಿಡ್ ಸಮಯದಲ್ಲಿ ನೀವು ನೋಡಿರ್ಬೋದು, ಒಬ್ಬರು ಮನೆಗೊಬ್ಬರು ಹೋಗ್ತಿರ್ಲಿಲ್ಲ, ಒಬ್ಬರತ್ತೊಬ್ಬರು ಮಾತಾಡ್ತಿರ್ಲಿಲ್ಲ. ಆದರೆ ಡಾಕ್ಟರ್ ಮಾತ್ರ ಆಸ್ಪತ್ರೆ ಭಾಗ ತೆಗೆದುಕೊಂಡು ಯಾವುದೇ ರೋಗಿಗಳು ಬಂದರೂ ಅವರ ಪ್ರಾಣವನ್ನು ಮುಡಿಪಾಗಿಟ್ಟು ಉಳಿದವರ ಪ್ರಾಣವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ತದೆ, ಕೋವಿಡ್ ಸಮಯದಲ್ಲಿ 150 ಸಾಮಾನ್ಯ ಗೊತ್ತಾಗ. ಇವತ್ತು ಅವೇರ್ನೆಸ್ ಅಂತ ಒಂದು ಏನು ಮಿಸ್ ಅವೇರ್ನೆಸ್ ಆಗ್ತಾ ಇದೆ. ಡಾಕ್ಟರ್ ಗುಣ ಮಾಡಬೇಕು, ಯಾವ ಕಾಯಿಲೆ ಬಂದರೂ ಡಾಕ್ಟರ್ ಗುಣ ಮಾಡಬೇಕು. ಗುಣ ಆಗಿದೆ ಅವ್ನು ತೀರ್ಕೊಂಡ್ಬಿಟ್ರೆ ಡಾಕ್ಟ್ರ್ ಮುಗೀತು, ಡಾಕ್ಟ್ರು ಮನೆಗೆ ಹೋಗೋದೇ. ಮತ್ತೆ ಹೀಗಾಗಿ ಡಾಕ್ಟ್ರ್ ಏನು ಮಾಡ್ತಾರೆ ಕೇಳಿದ್ರೆ ಎಸ್ಕೇಪ್ ದಾರಿ ಹಿಡಿತಾರೆ. ಸ್ವಲ್ಪ ಸೀರಿಯಸ್ ಕಂಡ್ರೆ ಮತ್ತೊಂದು ಕಡೆ ಹೋಗ್ರಿ, ಅಲ್ಲಿ ಆಗ್ತದೆ ಮತ್ತೊಂದು ಕಡೆ ಹೋಗ್ರಿ. ಪೇಷಂಟಿಗೆ ಅನುಕೂಲ, ಧೈರ್ಯವಾದ ಮಾಡೋದಿಲ್ಲ. ಯಾಕಂದರೆ ಹೆದರಿಕೆ. ಮೊದಲೇ ಡಾಕ್ಟ್ರು ಪೇಷಂಟನ್ನು ನೋಡುವಾಗ, ಓ ದೇವರೇ
ಈ ಪೇಷಂಟನ್ನು ರಕ್ಷಿಸು, ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ನಾವು ಹೇಳ್ತಿದ್ವಿ. ಈಗ ಹಂಗೆ ಹೇಳ್ತಾ ಇಲ್ಲ. ಈಗ ಏನು ಹೇಳ್ತೇವೆ, ಓ ದೇವರೇ, ನಾನು ಈ ಪೇಷಂಟನ್ನು ಟ್ರೀಟ್ ಮಾಡ್ತಾ ಇದ್ದೇನೆ, ನನ್ನನ್ನು ರಕ್ಷಿಸು ಅಂತೇವೆ. ಕಾಲ ಎಂಥ ತಿರುಗಿದೆ ನೋಡ್ರಿ. ನಮಗೆ ಮೇಡಮ್ ಸುರಕ್ಷತೆ ಬೇಕು ವೈದ್ಯರಿಗೆ. ನಾವು ಸೇಫ್ ಆಗಿ ಯಾವುದೇ ಚಿಂತೆ ಇಲ್ಲದೆ, ಯಾರು ಹೆದರಿಕೆ ಇಲ್ಲದೆ, ಯಾವ ಗುಂಡಾಗಳ ಯಾವುದೇ ಭಯ ಇಲ್ಲದೆ ನಾವು ಪೇಷಂಟ್ಗಳನ್ನು ಪ್ರೀತಿಯಿಂದ ನೋಡುವಂಥ ವಾತಾವರಣ ನಮ್ಗೆ ಬೇಕು, ಸೇಫ್ ಝೋನ್ ನಮ್ಗೆ ಬೇಕು ಅನ್ನೋದನ್ನು ಒತ್ತಾಯಪೂರ್ವಕವಾಗಿ ಹೇಳ್ತಾ ತಮಗೆ ನಾನು ಭಿನ್ನಮತಗಳನ್ನು ಕೊಡಕ್ಕೆ ಇಷ್ಟಪಡ್ತೀನಿ.